ಪುರಾಣ ಕಾಲದಿಂದಲೂ ಕೂಡ ಒಂದಿಷ್ಟು ವರ್ಗಗಳನ್ನು ಮಾಡಿ ಆಳ್ವಿಕೆ ವರ್ಗ, ಧಾರ್ಮಿಕ ವರ್ಗ, ಕಾರ್ಮಿಕ ವರ್ಗ ಮತ್ತು ಬೋಧನಾ ವರ್ಗ ಅಂತ ಹೇಳಿ ಮಾಡಲಾಗಿತ್ತು. ಈ ಆಳ್ವಿಕೆ, ಧಾರ್ಮಿಕೆ ಮತ್ತು ಬೋಧನಾ ಎಲ್ಲ ವರ್ಗಗಳಿಗೂ ಮುಖ್ಯವಾಗಿ ಬೇಕಾಗಿದ್ದು ಗುರು. ಹಾಗಾಗಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಆದ ನಂತರ ಗುರುದೇವೋಭವ ಅಂತ ನಾವು ಕರೆದ್ವಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಕರಿತಿದ್ದೀವಿ. ಆ ಕಾಲದಿಂದಲೂ ಕೂಡ ಗುರುವಿಗೆ ಅದರದ್ದೇ ಆದಂತಹ ಸ್ಥಾನಮಾನಗಳನ್ನು ಕೊಟ್ಟಿದ್ದೀವಿ. ಯಾಕಂದರೆ ಪ್ರಪಂಚದಲ್ಲಿ ಯಾರು ಏನೇ ಸಾಧನೆ ಮಾಡಬೇಕಾದ್ರೂ ಅದಕ್ಕೆ ಮೂಲ ಕಾರಣ, ಮೂಲ ಪುರುಷ ಗುರು ಅನ್ನುವಂಥ ಒಂದು ಸಂಸ್ಕೃತಿಯಿಂದ, ಒಂದು ಪರಂಪರೆಯಿಂದ. ಆದರೆ ಅವತ್ತಿನ ಕಾಲದಿಂದ ಇವತ್ತಿನ ಕಾಲದವರೆಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಅಥವಾ ನಾವು ಆರಾಧಿಸ್ಕೊಂಡು ಬಂದಿರುವಂತಹ, ಆಚರಿಸ್ಕೊಂಡು ಬಂದಿರುವಂತಹ ಸಂಸ್ಕೃತಿ, ಸಂಪ್ರದಾಯ ಮತ್ತು ಪ್ರಪಂಚದಲ್ಲಿ ಬೇರೆ ಬೇರೆ ಬದಲಾವಣೆಗಳಾಗಿದೆ. ಆದರೆ ಗುರು ಒಬ್ಬ ನೀಚನಾಗುವ ಹಂತದವರೆಗೆ ತಲುಪ್ತಾನೆ ಅಂತಂದರೆ ಕಲಿಯುಗದ ಸಮಾಪ್ತಿನ ಇದು ಅನ್ನುವಂಥ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಯಾವ ಗುರುವನ್ನು ದೇವರು ಅಂತ ನಾವು ಕರಿತಾ ಇದ್ದೀವೋ ಅದೇ ಗುರು ರಾಕ್ಷಸನಾಗಿ ಪರಿಣಮಿಸಿದಾಗ ಅಲ್ಲಿ ಕೇಳಿಬರುವ ಆರ್ತನಾದ ಒಂದೇ, ಅಯ್ಯಯ್ಯೋ ಕಾಪಾಡಿ ಅಂತ. ಇವತ್ತು ಕೇಳಿಬರ್ತಾ ಇದೆ ಇದೇ ಆರ್ತನಾದ. ಯಾರ ಕೂಗದು, ಯಾರಿಂದಾಗಿ ಈ ಕೂಗು, ಯಾರನ್ನ ಯಾರು ಕಾಪಾಡಬೇಕು, ಇದೇ ಈ ಹೊತ್ತಿನ ವಿಶೇಷ. ಅಯ್ಯಯ್ಯೋ ಕಾಪಾಡಿ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಆದರೆ ಆ ಹೆಣ್ಣು ಮಗುವನ್ನ ಶಾಲೆಗೆ ಕಳುಹಿಸೋದಕ್ಕೆ ಪೋಷಕರು 1000 ಸಲ ಯೋಚನೆ ಮಾಡಬೇಕು. ಈ ಸ್ಟೋರಿಯನ್ನು ನೋಡಿದ ಮೇಲೆ ಖಂಡಿತ ಹೆಣ್ಣು ಮಕ್ಕಳನ್ನು ಹೆತ್ತಿರುವಂಥ ತಂದೆ ತಾಯಿ 10 ಸಲ ಯೋಚನೆ ಮಾಡ್ತಾರೆ. ಶಾಲೆಯ ಮಕ್ಕಳು, ವ್ಯವಸ್ಥೆ, ವಾತಾವರಣದ ಮೇಲೆ ಪೋಷಕರಿಗೆ ಕಣ್ಣಿರಲೇಬೇಕು. ನಿಮ್ಮಲ್ಲಿ ಆಘಾತ ಮೂಡಿಸುತ್ತೆ ಈ ಸ್ಟೋರಿ, ಆಕ್ರೋಶ ಮೂಡಿಸುತ್ತೆ ಈ ಸ್ಟೋರಿ, ನಿಮ್ಮ ಕರುಳನ್ನ ಚುರ್ರನಿಸುತ್ತೆ ಈ ಪವರ್ಫುಲ್ ಸ್ಟೋರಿ. ಶಾಲೆಗೆ ಹೆಣ್ಮಕ್ಳನ್ನ ಕಳಿಸ್ಬೇಕು ಅನ್ನುವಂಥ ತಂದೆ ತಾಯಿ ಇವತ್ತಿನ ಈ ಸ್ಟೋರಿಯನ್ನ ಮಿಸ್ ಮಾಡಲೇಬೇಡಿ. ನಿಮ್ಮ ಹೆಣ್ಮಗು ಶಾಲೆಗೆ ಹೋಗ್ತಾ ಇದೆ, ಯಾವುದೋ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದೆ ಅಂತಂದ್ರೆ ಆ ಮಗು ಓದ್ತಾ ಇರುವ ವಾತಾವರಣ, ಇವೆಲ್ಲದರ ಬಗ್ಗೆ ನೀವು ಗಮನ ವಹಿಸಲೇಬೇಕು. ಯಾಕಂದ್ರೆ ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅನ್ನೋದು ಆ ಕಾಲ ಆಯಿತು. ಇವತ್ತಿನ ಕಾಲದಲ್ಲಿ ಅದೇ ರೀತಿಯ ಜನ ಇಲ್ಲ, ಅದೇ ರೀತಿಯ ಗುರುಗಳಿಲ್ಲ. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿದವರು ನಾವು. ಗುರುವಿನಲ್ಲೇ ಬ್ರಹ್ಮ, ಗುರುವಿನಲ್ಲೇ ವಿಷ್ಣು, ಗುರುವಿನಲ್ಲೇ ಶಿವನನ್ನ ಕಂಡವರು ನಾವು. ಗುರುವಿನ ಮಹಿಮೆ ಮತ್ತು ಪೂಜ್ಯ ಸ್ಥಾನಕ್ಕೆ ಈ ಶಿಕ್ಷಕ ಕಳಂಕ ತಂದಿಟ್ಟಿದ್ದಾನೆ. ಜ್ಞಾನ ಮಂದಿರವಿದು, ಕೈ ಮುಗಿದು ಒಳಗೆ ಬಾ ಅಂತ ಹೇಳ್ತೀವಲ್ಲ, ಆ ಜ್ಞಾನ ಮಂದಿರಕ್ಕೆ ಘಾತಕ ಎಸಗಿದಾನೆ, ಅವಮಾನ ಎಸಗಿದಾನೆ ಈ ಪಾಪಿ ಶಿಕ್ಷಕ. ಶಿಕ್ಷಕ ಅಂತ ಇವನನ್ನು ಕರಿಬೇಕಾ? ಶಾಲೆಯಲ್ಲೇ ಎಸಗಿದಾನೆ ಅತ್ಯಂತ ಘೋರ ಪಾಪಕೃತ್ಯ. ನಾಲಾಯಕ ಈತ, ಕೀಚಕ ಈತ, ರಾಕ್ಷಸ ಈತ. ಇವನಿಗೆ ಸಮಾಜ ಗುರುತಿಸ್ತಾ ಇರೋದು ಗುರು ಅಂತ. ಎಲ್ಲರೂ ಹಾಗೆ ಅಂತಲ್ಲ, ಎಲ್ಲ ಗುರುಗಳನ್ನ ನಾವಿವತ್ತು ಈ ರೀತಿ ನೋಡಬಾರ್ದು ಅಂತಲ್ಲ. ಆದರೆ ಕೆಲವು ಗುರುಗಳು ಆ ಗುರುತನದ ಮರ್ಯಾದೆ, ಗುರುತನದ ಹಿರಿಮೆಯನ್ನ ಕಳೆಯೋದಕ್ಕಂತಲೇ ಹುಟ್ಟಿರ್ತಾರೆ. ಅಖಂಡ ಶಿಕ್ಷಕ ಕುಲಕ್ಕೆ ಈ ಪಾಪಿ ಅವಮಾನ ಅಂತಂದ್ರೆ ತಪ್ಪಾಗೋದಿಲ್ಲ. ಎಷ್ಟೋ ಜನ ಶಿಕ್ಷಕರು ಮಕ್ಕಳ ಏಳಿಗೆಗೋಸ್ಕರ, ಮಕ್ಕಳು ಬದುಕಲಿ, ಸಮಾಜದಲ್ಲಿ ಹೆಸರು ಮಾಡಲಿ ಅಂತ ಹೇಳಿ ತಮ್ಮ ಜೀವನವನ್ನ ಸವಸಿದ್ದಾರೆ. ಆದರೆ ಅಂಥ ಶೈಕ್ಷಣಿಕ ವ್ಯವಸ್ಥೆಯಲ್ಲಿರುವ ಅರಾಜಕತೆ ಮತ್ತು ಅವ್ಯವಸ್ಥೆಗೆ ಇದು ಸಾಕ್ಷಿಯಾಗಿದೆ. ಸರ್ಕಾರಿ ಶಾಲೆಯಲ್ಲೇ ನಡೆದು ಹೋಗಿದೆ ಘನಘೋರ ಕೃತ್ಯ. ಎಳೆ ಮಕ್ಕಳನ್ನ ಹರಿದು ಮುಕ್ಕಿ ತಿನ್ನಿದ್ದಾನೆ ಪರಮ ಪಾಪಿ ಶಿಕ್ಷಕ. ಆತ ಶಾಲೆಯ ಮುಖ್ಯ ಶಿಕ್ಷಕ ಅನ್ನೋದೇ ಇನ್ನಷ್ಟು ಆಘಾತಕಾರಿ ವಿಚಾರ. ಆ ಶಾಲೆಯ ಮುಖ್ಯ ಶಿಕ್ಷಕನೇ ಅದೇ ಶಾಲೆಗೆ ಬರ್ತಿದ್ದಂತ ಹೆಣ್ಣು ಮಕ್ಕಳನ್ನ ಹರಿದು ಮುಕ್ಕಿದ್ದಾನೆ. ಪವರ್ ಟಿವಿಯಲ್ಲಿ ಮಾತ್ರ ಪಾಪಿ ಶಿಕ್ಷಕನ ಕೀಚಕ ಕೃತ್ಯದ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶಿಕ್ಷಕ ಸಮುದಾಯದ ಮೇಲೆ ದೊಡ್ಡದಾದಂಥ ಗೌರವವಿದೆ. ಶಿಕ್ಷಕ ಸಮುದಾಯಕ್ಕೆ ನಾವು ಗುರುಗಳು, ದೇವರು ಅಂತೇಳಿ ಕೈ ಮುಗಿತೀವಿ. ನಮ್ಮ ಮಕ್ಕಳ ಏಳಿಗೆಗೆ ನೀವೇ ಕಾರಣ ಅಂತೇಳಿ ಕಾಲಿಗೆ ಬೀಳ್ತೀವಿ. ಆದರೆ ಅಂಥ ಶಿಕ್ಷಕ ಕುಲಕ್ಕೆ ಅವಮಾನ ಎಸಗಿದಾನೆ ಈ ಪಾಪಿ, ಈ ಕೀಚಕ, ಈ ರಾಕ್ಷಸ. ಇವನನ್ನ ಶಿಕ್ಷಕ ಅಂತ ಇನ್ನು ಮುಂದೆ ಕರೆಯೋದು ಬೇಡ. ಈತ ಶಾಲೆಗೆ ಮುಖ್ಯ ಶಿಕ್ಷಕನ ಕೆಲಸ ಮಾಡ್ತಾ ಇದ್ದವನು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಶಾಲೆ ಅಂತಂದ್ರೆ ಜ್ಞಾನ ದೇಗುಲ. ಇಲ್ಲಿ ಸರಸ್ವತಿ ನೆಲೆಸಿರ್ತಾಳೆ, ಇಲ್ಲಿ ಸರಸ್ವತಿ ಆಟ ಆಡ್ತಿರ್ತಾಳೆ. ಆದರೆ ಆ ಜ್ಞಾನ ದೇಗುಲದ ಪಾವಿತ್ರತೆಯನ್ನೇ ಹಾಳು ಮಾಡಿಬಿಟ್ಟಿದ್ದಾನೆ ಮುಖ್ಯ ಶಿಕ್ಷಕ. ಉಪಾಯವಾಗಿ ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಈ ಶಿಕ್ಷಕ. ಏಕಾಂಗಿಯಾಗಿದ್ದ ವೇಳೆ ವಿದ್ಯಾರ್ಥಿನಿಯರನ್ನು ತನ್ನ ಕಚೇರಿ ಕರೆಸ್ಕೊಳ್ತಾನೆ. ವಿದ್ಯಾರ್ಥಿನಿ ಮೇಲೆ ಶಾಲೆಯಲ್ಲೇ ಮುಗಿ ಬೀಳ್ತಾನೆ ಈ ಕೀಚಕ. ಒಬ್ಬರಲ್ಲ, ಇಬ್ಬರಲ್ಲ, ಅದೇ ಶಾಲೆಯ ಹಲವು ವಿದ್ಯಾರ್ಥಿನಿಯರ ಮೇಲೆ ಈ ಶಿಕ್ಷಕ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ವಿದ್ಯಾರ್ಥಿನಿಯರ ಪಾಪ ಶಿಕ್ಷಕ ಎದುರುಗಡೆ ಬರ್ತಾನೆ ಅಂತಂದ್ರೇನೆ ಓಡ್ ಹೋಗ್ಬಿಡ್ತಾರೆ, ಬೆಚ್ಚು ಬಿದ್ದು ಬಿಡ್ತಾರೆ. ಅವನ ಕಣ್ಣಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ಕೊಂಡು ಬಿಡ್ತಾರೆ. ಒಬ್ಬ ಶಿಕ್ಷಕ, ಮುಖ್ಯ ಶಿಕ್ಷಕ ಶಾಲೆಯ ಮಕ್ಕಳ ಕಣ್ಣಲ್ಲಿ ಈ ರೀತಿನಲ್ಲಿ ಕಾಣಿಸ್ತಾ ಇದ್ದಾನೆ ಅಂತಂದ್ರೆ ಆತ ಎಂಥ ರಾಕ್ಷಸ ಇರಬಹುದು. ಆತನಿಂದ
ನಲುಗಿ ಹೋಗಿರುವ ಹೆಣ್ಣುಮಕ್ಕಳ ಮನಸ್ಸಿನ ವೇದನೆ ಹೇಗಿರಬಹುದು, ಹೇಳ್ಕೊಳ್ಳೋಕ್ಕಾಗದೆ, ಮನೇಲಿ ಹೇಳ್ಕೊಳ್ಳೋಕ್ಕಾಗದೆ, ಹಿಂಗಾಯ್ತು ಅಂತ ಅಳೋದಕ್ಕಾಗದೆ, ಹಾಗಂತ ಶಾಲೆಯಲ್ಲಿ ಎಲ್ಲರ ಜೊತೆಗೆ ಒಂದಾಗೋದಕ್ಕಾಗದೆ ಆ ವಿದ್ಯಾರ್ಥಿನಿಯರು ಪಟ್ಟಂತ ಪಾಡಿದೆಯಲ್ಲ ಅದನ್ನು ಹೇಳತ್ತಿರೋದಿಲ್ಲ. ಆಯ್ತು, ಇಷ್ಟೆಲ್ಲ ನಡೀತು, ಇಷ್ಟೆಲ್ಲ ನಡೆದ ಮೇಲೆ ಇಷ್ಟೆಲ್ಲ ನಡೆದು ಒಂದಿಷ್ಟು ಜನ ವಿದ್ಯಾರ್ಥಿನಿಯರು ಇದನ್ನು ನಲುಗು ಹೋಗಿದ್ರು. ಆದರೆ ಕೊನೆಗೂ ಒಂದಿಬ್ಬರು ಹುಡುಗಿಯರು ಧೈರ್ಯ ಮಾಡ್ತಾರೆ, ಮನೆಯಲ್ಲಿ ಹೇಳೋಣ, ಇಲ್ಲೇನು ಮಾಡ್ತಿದ್ದಾನೆ ಈತ, ಏನು ಆಗ್ತಾ ಇದೆ ಶಾಲೆಯಲ್ಲಿ ಅನ್ನೋದನ್ನ ಮನೇಲಿ ತಿಳಿಸೋ ಪ್ರಯತ್ನ ಮಾಡ್ತಾರೆ. ಈ ಶಿಕ್ಷಕನ ಕೃತ್ಯವನ್ನ ಇಬ್ಬರು ವಿದ್ಯಾರ್ಥಿನಿಯರು ಧೈರ್ಯ ಮಾಡಿ ಅವರ ಪೋಷಕರಿಗೆ ತಿಳಿಸ್ತಾರೆ. ಈ ಇಬ್ಬರು ವಿದ್ಯಾರ್ಥಿನಿಯರು ಹೊರಗಡೆ ಬಂದು ಹೇಳಿದ ಮೇಲೇನೆ ಈ ಕಾಮಾಂಧನ ಕೃತ್ಯ ಬಯಲಾಗಿರೋದು. ಇಡೀ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಮುಖ್ಯ ಶಿಕ್ಷಕ ದೊಡ್ಡ ಷಡ್ಯಂತ್ರವನ್ನೇ ಮಾಡಿದ್ದಾನೆ. ಪವರ್ ಟಿವಿಯಲ್ಲಿ ಮಾತ್ರ ಶಿಕ್ಷಕನ ಕಾಮ ಪುರಾಣದ ಕಂಪ್ಲೀಟ್ ಎಕ್ಸ್ಪೋಸ್ ಅನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ವಿದ್ಯಾರ್ಥಿನಿಯರು ಮನೆಗೆ ಹೋದ್ರು, ಮನೆಗೆ ಹೋಗಿ ಮನೆಯವರಲ್ಲಿ ತಿಳಿಸ್ತಾ ಇದ್ದಂಗೆ ಈ ಪಾಪಿ ಶಿಕ್ಷಕ ಅಲ್ಲ, ಈತ ಕೀಚಕ ಅನ್ನೋದು ಗೊತ್ತಾಗುತ್ತೆ. ಕೀಚಕ ಅನ್ನೋದು ಗೊತ್ತಾಗ್ತಾ ಇದ್ದಂಗೆ ಆ ಶಿಕ್ಷಕನಿಗೂ ಗೊತ್ತಾಯ್ತು ಇದಕ್ಕೆ ನನ್ನ ಕತೆ ಮುಗೀತು ಅಂತ. ಇಲ್ಲ ಸಲ್ಲದ ಷಡ್ಯಂತ್ರಗಳನ್ನು ಮಾಡ್ತಾನೆ. ಪ್ರಕರಣಗಳನ್ನೇನೇನು ಮಾಡಬೇಕು, ಹೇಗೆ ಮುಚ್ಚಾಕಬೇಕು, ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡ್ತಾರೆ. ಯಾವ್ಯಾವ ರೀತಿಯಲ್ಲಿ ತನ್ನ ಹೆಸರು ತಗಲೋಕಬಾರ್ದು ಅನ್ನೋದನ್ನ ಮಾಡಬೇಕು, ಅದೆಲ್ಲ ರೀತಿಯ ಪ್ರಭಾವವನ್ನು ಬಳಸ್ತಾನೆ. ಇಷ್ಟೆಲ್ಲ ನಡೆದಿರೋದು 30ನೇ ತಾರೀಕು, ಮೊನ್ನೆ 30ನೇ ತಾರೀಕು 1ನೇ ತಿಂಗಳು ಇದೇ ವರ್ಷ ಚಾಕ್ ಪೀಸ್ ತರಬೇಕು ಅಂತ ಮುಖ್ಯ ಕಚೇರಿಗೆ ವಿದ್ಯಾರ್ಥಿನಿ ಬರ್ತಾಳೆ. ಚಾಕ್ ಪೀಸ್ ಸಾಮಾನ್ಯವಾಗಿ ವಿದ್ಯಾರ್ಥಿನಿಯರು ಹೋಗೋದು. ಆ ವಿದ್ಯಾರ್ಥಿನಿಯರಿಗೆ ಮತ್ತು ಬರೋ ಮಾತ್ರೆ ಕೊಟ್ಟು ರೇಪ್ ಮಾಡಿದಾನೆ ಶಿಕ್ಷಕ. ಆ ವಿದ್ಯಾರ್ಥಿನಿ ವಿವಸ್ತ್ರಳಾಗಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿರ್ತಾಳೆ. ಅದೇ ಸ್ಟಾಫ್ ರೂಮಲ್ಲಿ, ಜ್ಞಾನ ದೇಗುಲ ಸರಸ್ವತಿಯ ನಿಲಯ ಅಂತ ಕರಿತೀವಲ್ಲ, ಅದೇ ಶಾಲೆಯ ಸ್ಟಾಫ್ ರೂಮ್ನಲ್ಲಿ ಶಿಕ್ಷಕ ಕೀಚಕ ಕೃತ್ಯ ಎಸಗಿದ್ರೆ ಬಾಲಕಿ ವಿವಸ್ತ್ರಳಾಗ ಮಲಗಿದ್ಲು. ಪಾಪ ಅವಳಿಗೆ ಏನು ಮಾಡೋದಕ್ಕಿಲ್ಲ, ತಲೆ ಸುತ್ತು ಬಿದ್ದಿದ್ಲು. ಏನಾಗ್ತಾ ಇದೆ ಅನ್ನೋದನ್ನೇ ತಿಳಿಯೋದಕ್ಕಾಗದೇ ಇರುವಂತ ವಯಸ್ಸಿನಲ್ಲಿ ಜ್ಞಾನ ದೇಗುಲದ ಒಳಗೆ ಒಬ್ಬ ಶಿಕ್ಷಕ ಆ ಬಾಲಕಿಯನ್ನ ರೇಪ್ ಮಾಡಿದ್ದ. ಯಾವ ಶಿಕ್ಷಕನನ್ನ ನನ್ನ ಮಗಳನ್ನ ಓದಿಸ್ತಾನೆ, ನನ್ನ ಮಗಳಿಗೆ ವಿದ್ಯಾ ಬುದ್ಧಿ ಕೊಡ್ತಾನೆ ಅಂತ ಹೇಳಿ ನಂಬಿ ಪೋಷಕರು ಕಳಿಸಿರ್ತಾರೋ ಅದೇ ಶಿಕ್ಷಕ ಆ ಬಾಲಕಿಯ ಮಾನಹರಣ ಮಾಡಿರ್ತಾನೆ, ಶೀಲಹರಣ ಮಾಡ್ತಾನೆ. ಜ್ಞಾನ ದೇಗುಲದಲ್ಲಿ ಮತ್ತು ಬರೋ ಮಾತ್ರೆ ಕೊಟ್ಟು ಆ ವಿದ್ಯಾರ್ಥಿನಿಯರನ್ನ ಕಚೇರಿ ಕರೆಸ್ಕೊಂಡು ಅದರೊಳಗಡೆ ಆ ಮಕ್ಕಳ ಮೇಲೆ ರೇಪ್ ಮಾಡುವಂತ ಶಿಕ್ಷಕನ ಕಾಮಪ್ಪ ಪುರಾಣವನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ. ಆಯ್ತಾ, ಹುಡುಗಿ ಚಾಕ್ ಪೀಸ್ ತರಕ್ಕೆ ಹೋಗ್ತಾಳೆ. ಸುಮಾರು ಹೊತ್ತಾಯ್ತು, ಯಾಕೆ ಬಂದಿಲ್ಲ ಇವಳು ಅಂತ ಆಕೆಯ ಫ್ರೆಂಡು ಮತ್ತೊಬ್ಬ ವಿದ್ಯಾರ್ಥಿನಿ ಆಕೆ ಹುಡ್ಕೊಂಡು ಬರ್ತಾಳೆ. ಹುಡ್ಕೊಂಡು ಬಂದಿದ್ದಾಗ ಆಘಾತ. ಅರೆ ಪ್ರಜ್ಞಾವಸ್ಥೆಯಲ್ಲಿ ತನ್ನ ಸ್ನೇಹಿತ ಬಿದ್ದಿರೋದನ್ನ ಕಂಡು ಆಕೆಗೂ ಶಾಕ್ ಆಗುತ್ತೆ. ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ ಶಾಲೆಯಲ್ಲಿ ತನ್ನ ಸಹಪಾಠಿಯೊಬ್ಳು ಅರೆ ಪ್ರಜ್ಞಾವಸ್ಥೆಯಲ್ಲಿ ವಿವಸ್ತ್ರಳಾಗಿ ಬಿದ್ದಿರ್ತಾಳೆ ಅಂತಂದ್ರೆ? ಆ ಸ್ನೇಹಿತಗೆ ಹೇಳ್ತಾನೆ, ತಾನೇ ಬಟ್ಟೆ ಹಾಕೊಂಡು ಆ ವಿದ್ಯಾರ್ಥಿನಿ ಕರ್ಕೊಂಡು ಹೋಗ್ತಾಳೆ. ಶಿಕ್ಷಕ ಹೋಗಿ ಕರ್ಕೊಂಡು ಹೋಗೋಳನ್ನ ಅಂತಾನೆ. ಚಾಕ್ ಪೀಸ್ ತರೋದಕ್ಕೆ ಇಷ್ಟೊತ್ತಾಯ್ತಲ್ಲ ಅಂತ ಹೇಳಿ ಬಂದು ನೋಡಿದ್ರೆ ಆಕೆಯ ಮೇಲೆ ಆಗಿರುವಂತಹ ಈ ದೌರ್ಜನ್ಯ ಗೊತ್ತಾಗುತ್ತೆ. ಅದೇ ಶಿಕ್ಷಕ ಇನ್ನೊಬ್ಬ ವಿದ್ಯಾರ್ಥಿನಿಯನ್ನ ಕರೆಸಿ ಆಕೆ ಜೊತೆಗೆ ಆಕೆಯನ್ನು ಕಳಿಸ್ಕೊಡ್ತಾನೆ. ಆ ಹುಡುಗಿ ತನ್ನ ಸ್ನೇಹಿತ ವಿವಸ್ತ್ರಳಾಗಿ ಬಿದ್ದಾಗ, ಪ್ರಜ್ಞಾವಸ್ಥೆನಲ್ಲಿ ಬಿದ್ದಿದ್ದಾಗ ಆಕೆ ಬಟ್ಟೆ ಹಾಕಿಸಿ ಆಕೆಯನ್ನ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾಳೆ. ಎಂಥ ಪರಿಸ್ಥಿತಿ ಇದು! ಕರ್ನಾಟಕದಲ್ಲಿ ಶಾಲೆಯೊಂದರಲ್ಲಿ ಹೀಗೆಲ್ಲ ಆಗತ್ತೆ. ಕರ್ನಾಟಕದಲ್ಲಿ ಶಿಕ್ಷಕರು ಈ ರೀತಿದೆಲ್ಲ ಮಾಡ್ತಾರೆ ಅಂತಂದ್ರೆ ಇನ್ಯಾರ ಮೇಲೆ ನಂಬಿಕೆ ಇಡಬೇಕು? ಯಾವ ಶಾಲೆಗೆ ಕಳಿಸ್ಬೇಕು? ಯಾವ ವಿದ್ಯಾರ್ಥಿನಿನ ಯಾವ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕು? ಆಯ್ತು, ಇದೇನು ಮೊದಲೇನಾ? ಇದೇನು ಒಂದೇ ಒಂದು ಘಟನೆನಾ? ಆಮೇಲೆ ಒಂದೊಂದೇ ವಿಚಾರಗಳು ಹೊರಗಡೆ ಬರುತ್ತೆ. ಇದೇ 30ನೇ ತಾರೀಕಿನ ಕತೆ ನಿಮಗೆ ಹೇಳಿದ್ವಿ. 20ನೇ ತಾರೀಕದು ಒಂದು ಕತೆ ಇದೆ. 20/1/2025ನೇ ತಾರೀಕು ಇದೇ ಶಿಕ್ಷಕ ಮತ್ತೊಬ್ಬ ವಿದ್ಯಾರ್ಥಿನಿ ಮೇಲೆ 22ನೇ ತಿಂಗಳು ಈ ಘಟನೆಯಾಗಿ 20 ದಿನಗಳ ನಂತರ ಮತ್ತೊಂದು ವಿದ್ಯಾರ್ಥಿನಿ ಮೇಲೆ ಇದೇ ಕೀಚಕ ಕಣ್ಣು ಹಾಕ್ತಾನೆ. ಮಕ್ಕಳೆಲ್ಲ ಆಟ ಆಡೋಕೆ ಹೋಗಿದ್ರೆ ಆ ವಿದ್ಯಾರ್ಥಿನಿಯನ್ನೊಬ್ಬಳನ್ನೇ ಉಳಿಸ್ಕೋತಾನೆ. ಆ ಒಬ್ಬ ವಿದ್ಯಾರ್ಥಿನಿಯನ್ನ ತನ್ನ ಕಚೇರಿಗೆ ಬರುವಂತೆ ತಿಳಿಸ್ತಾನೆ. ಮಧ್ಯಾಹ್ನ 12:30 ವೇಳೆಗೆ ಆಕೆ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಗೋಮುಖ ವ್ಯಾಘ್ರ ಮುಖ್ಯ ಶಿಕ್ಷಕನ ಕಾಮಕೃತ್ಯಕ್ಕೆ ಮಕ್ಕಳು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. 30ನೇ ತಾರೀಕು ಒಂದು ಘಟನೆ ಆಯಿತು. ಆ ಘಟನೆ ಆದ್ಮೇಲೆ ಏನೇನಾಯ್ತು ಅಂತ ಹೇಳಿದ್ವಿ. ಆದ್ರೆ 20ನೇ ತಾರೀಕು, ಇದು ಕಳೆದ ತಿಂಗಳು ಫೆಬ್ರವರಿ 20ನೇ ತಾರೀಕು ಈ ಘಟನೆ ನಡೆದ ಕೇವಲ 20 ದಿನಗಳ ಬಳಿಕ ಮತ್ತೊಂದು ವಿದ್ಯಾರ್ಥಿನಿಯನ್ನ ತನ್ನ ತರಗತಿಯಲ್ಲಿದ್ದಂಥ ಎಲ್ಲ ವಿದ್ಯಾರ್ಥಿನಿಯರನ್ನು ಹೊರಗಡೆ ಕಳಿಸಿ ಆಟ ಆಡ್ಕೊಳ್ಳಿ ಹೋಗಿ ಅಂತ ಹೇಳಿ ಆ ಒಬ್ಬ ವಿದ್ಯಾರ್ಥಿನಿಯನ್ನ ಕಚೇರಿ ಕರೆಸಿ ಆಕೆ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಎಸಗಿದಾನೆ. ಈ ಕೀಚಕ ಶಿಕ್ಷಕ. ಇಬ್ಬರು ವಿದ್ಯಾರ್ಥಿನಿಯರು ಇದೇ ಮುಖ್ಯ ಶಿಕ್ಷಕರಿಂದ ರೇಪ್ಗೊಳಗಾದವರು. ಆ ವಿದ್ಯಾರ್ಥಿನಿಯರ ಪೈಕಿ ಒಬ್ಳು 6ನೇ ಕ್ಲಾಸ್ ವಿದ್ಯಾರ್ಥಿನಿ, ಇನ್ನೊಬ್ಳು 8ನೇ ಕ್ಲಾಸ್ ವಿದ್ಯಾರ್ಥಿನಿ. ಮನೆಯಲ್ಲ ಹೆಣ್ಮಕ್ಳು ವಿಷಯ ಹೇಳಿದ್ರಿಂದ ಮುಖ್ಯ ಶಿಕ್ಷಕನ ಬಣ್ಣ ಬಯಲಾಗಿದೆ. ಹಾಗಾದ್ರೆ ಇಷ್ಟೆಲ್ಲ ಮಾಡಿರುವ ಆ ಕಾಮಾಂಧ ಶಿಕ್ಷಕ ಯಾರು? ನಾವು ಶಿಕ್ಷಕ, ಗುರು,
ಬ್ರಹ್ಮಂಗೆ ಹೋಲಿಸ್ತೀವಿ, ವಿಷ್ಣುಗೆ ಹೋಲಿಸ್ತೀವಿ, ಈಶ್ವರನಿಗೆ ಹೋಲಿಸ್ತೀವಿ, ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತೀವಲ್ಲ, ಆ ಮುಖವಾಡವನ್ನ ಹಾಕಿರುವ ಈ ಕೀಚಕ ಕಾಮುಕ ಪಾಪಿ ಯಾರು? ಯಾವ ಶಾಲೆ, ಎಲ್ಲಿನ ಕೃತ್ಯ? ಕರ್ನಾಟಕದ್ದೇನಾ, ಭಾರತದ್ದೇನಾ, ಅಥವಾ ಯಾವುದೋ ಬೇರೆ ದೇಶದ್ದ? ಎಲ್ಲವನ್ನ ನಿಮ್ಮ ಮುಂದೆ ವಿವರವಾಗಿ ಹೇಳ್ತೀವಿ. ಹೀಗೆ ಈ ವಿದ್ಯಾರ್ಥಿನಿಯರು ವಿಲವಿಲ ಒದ್ದಾಡೋದಕ್ಕೆ, ಈ ವಿದ್ಯಾರ್ಥಿನಿಯರು ನರಳಾಡೋದಕ್ಕೆ, ಅವರ ಮನೆಯವರು ಇವತ್ತು ಕಣ್ಣೀರಿಡ್ತಾ ಇರೋದಕ್ಕೆ, ಅವರ ಮನೆಯ ಅನ್ನದ ಬಟ್ಲು ಕಣ್ಣೀರಲ್ಲಿ ತೇಲುತ್ತಾ ಇರೋದಕ್ಕೆ ಕಾರಣನಾಗಿರೋ ಶಿಕ್ಷಕ ಯಾರು? ಅವನನ್ನಾಗಲೇ ಹೇಳಿದೆ, ಶಿಕ್ಷಕ ಅಂತ ಕರೆಯೋ ಅಗತ್ಯ ಇಲ್ಲ. ಅವನನ್ನ ಕಾಮುಕ ಅಂತ ಕರಿಬಹುದು, ಅವನನ್ನ ಕೀಚಕ ಅಂತ ಕರಿಬಹುದು, ರಾಕ್ಷಸ ಅಂತ ಕರಿಬಹುದು. ಆ ರಾಕ್ಷಸ ಯಾರು? ಶಿಕ್ಷಕನಾಗಿ ಬ್ರಹ್ಮ ವಿಷ್ಣು ಮಹೇಶ್ವರನ ಹೋಲಿಕೆಯಾಗಿ ಸಮಾಜದಲ್ಲಿ ಎಲ್ಲ ಕೈ ಎತ್ತಿ ಮುಗಿಯುವ ಒಂದು ಹುದ್ದೆನಲ್ಲಿ ಇದ್ದುಕೊಂಡು ಸಣ್ಣ ಸಣ್ಣ ಮಕ್ಕಳ ಮೇಲೆ, 6 ವರ್ಷ 6ನೇ ಕ್ಲಾಸು 8ನೇ ಕ್ಲಾಸ್ನ ಮಕ್ಕಳ ಮೇಲೆ ಎರಗಿರುವ ಕಾಮುಕ ಯಾರು ಗೊತ್ತಾ? ಅವನನ್ನ ಈಗ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಬಿಗ್ಗೆಸ್ಟ್ ಎಕ್ಸ್ಪೋಸ್, ಈ ವರ್ಷದ ಅತಿ ದೊಡ್ಡ ಎಕ್ಸ್ಪೋಸ್ ಇದು. ಹಾಗಾದ್ರೆ ಆ ಶಿಕ್ಷಕ ಯಾರು? ಆ ಕಾಮುಕ ಯಾರು? ಆ ಕೀಚಕ ಯಾರು? ಇವನೇ ನೋಡಿ. ಮೈಸೂರು ಜಿಲ್ಲೆಯ ಶಾಲೆಯಲ್ಲಿ ಪಾಪಿ ಶಿಕ್ಷಕನ ಕೃತ್ಯ ಇವನೇ ನೋಡಿ. ಇಬ್ಬರಿಬ್ರು ವಿದ್ಯಾರ್ಥಿನಿಯರನ್ನ, ನಿಮ್ಗೆ ಹೇಳಿದ್ವಲ್ಲ 2 ಸ್ಟೋರಿ, ಆ ವಿದ್ಯಾರ್ಥಿನಿಯರ ಸರಣಿ ಅತ್ಯಾಚಾರ ಎಸಗಿರುವ ಪರಮ ಪಾಪಿ. ಒಂದು ಸಲ ಘಟನೆ ಆಗಿರೋದು ನಾವು ನಿಮ್ಗೆ ವಿವರಿಸಿರೋದಾದ್ರೆ, ಇದು 1 ಸಲ ಅಲ್ಲ, 2 ಸಲ ಅಲ್ಲ, ಅಥವಾ ಒಬ್ಬರು ವಿದ್ಯಾರ್ಥಿನಿ ಅಲ್ಲ, ಇಬ್ಬರಲ್ಲ, ಹಲವು ವಿದ್ಯಾರ್ಥಿನಿಯರ ಮೇಲೆ ಈ ರೀತಿ ನಿರಂತರ ಅತ್ಯಾಚಾರ ಮಾಡಿದ್ದಾನೆ. HD ಕೋಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಇವ ಗಿರೀಶು ಅಂತ ಈತನ ಹೆಸರು. HD ಕೋಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ, ಈತನ ಹೆಸರು ಗಿರೀಶ. ಮೈಸೂರು ಜಿಲ್ಲೆ ಶಾಲೆಯಲ್ಲಿ ಈತ ಪಾಪಿ. ಈ ಪಾಪಿ ಶಿಕ್ಷಕ ಕೃತ್ಯ ಎಸಗಿರೋದು. ಈ ಕೃತ್ಯ ಎಸಗೋದಕ್ಕೆ ಹೆಂಗ ಸಾಧ್ಯ ಆಗುತ್ತೆ? ಒಂದು ಶಾಲೆ, ಅಪ್ಪ ಸರ್ಕಾರಿ ಶಾಲೆ ಅಂತೀರಿ, ನಮ್ಮ ಮೈಸೂರಲ್ಲೇ ಇದೆ ಅಂತ ಹೇಳ್ತೀರಿ, ಹೇಗ್ರಿ ಸಾಧ್ಯ ಆಗುತ್ತೆ? ಸ್ಟಾಫ್ ರೂಮು ಆಫೀಸ್ ರೂಮ್ ಎಲ್ಲ ಕಣ್ಣಕ್ಕೆ ಕಾಣೋಂಗಿರುತ್ತಲ್ಲ ಅಂತ ನೀವು ಹೇಳ್ಬೋದು. ಆದರೆ ಈ ಪಾಪಿ ಕೃತ್ಯ ಮಾಡೋದಕ್ಕೆ ಈತ ಇವನದ್ದೇ ಆದಂತ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದ. ತನ್ನ ಪಾಪ ಕೃತ್ಯಕ್ಕೆ ಮುಖ್ಯ ಶಿಕ್ಷಕನ ರೂಮ್ನಲ್ಲೇ ಪ್ರತ್ಯೇಕ ರೂಮ್ ಒಂದು ರೆಡಿ ಆಗಿತ್ತು. 5 ಬೀರುಗಳನ್ನು ಒಟ್ಟಿಗೆ ಜೋಡಿಸಿ ಒಂದು ಸಪರೇಟ್ ಜಾಗ ಮಾಡ್ಕೊಂಡಿದ್ದ ಕಾಮಾಂಧ ಗಿರೀಶ. 5 ಬೀರುಗಳ ಮಧ್ಯೆ ವಿದ್ಯಾರ್ಥಿನಿಯರನ್ನ ಕರೆಸೋದು, ಅವ್ರ ಮೇಲೆ ರೇಪ್ ಮಾಡೋದು, ತರಾವರಿ ಕಾರಣಗಳನ್ನು ಕೊಟ್ಟು ಬೀರು ಮಧ್ಯೆ ಕರೆಸ್ಕೊಳ್ತಾ ಇದ್ದ. ಒಂದಲ್ಲ ಒಂದು ಕಾರಣಗಳನ್ನು ಕೊಟ್ಟು ವಿದ್ಯಾರ್ಥಿನಿಯರನ್ನಲ್ಲಿ ಕರೆಸ್ಕೊಳ್ತಾ ಇದ್ದ. ಅಲ್ಲೇ ಮಾತ್ರೆ ಕೊಟ್ಟು, ಅಲ್ಲೇ ಆಕೆಗೆ ಮತ್ತು ಬರಿಸಿ ವಿದ್ಯಾರ್ಥಿನಿ ಮೇಲೆ ರೇಪ್ ಮಾಡ್ತಾ ಇದ್ದ ಈ ಪಾಪಿ ಶಿಕ್ಷಕ. ತನ್ನ ಪಾಪ ಕೃತ್ಯಗಳಿಗೆ ಆತ ಬಳಸ್ಕೊಳ್ತಾ ಇದ್ದಿದ್ದು ಮುಖ್ಯ ಶಿಕ್ಷಕರ ಕೊಠಡಿಯನ್ನ. ಅಲ್ಲೇ 5 ಬೀರುಗಳನ್ನು ಒಟ್ಟು ಮಾಡಿ ಒಂದು ಸಪರೇಟ್ ಕ್ಯಾಬಿನ್ ಮಾಡಿಕೊಂಡು, ಸಪರೇಟ್ ಜಾಗ ಮಾಡಿಕೊಂಡು ವಿದ್ಯಾರ್ಥಿನಿಯರನ್ನ ಹೇಗೇಗೋ ಮಾಡಿ ಅಲ್ಲಿ ಕರೆಸ್ಕೊಂಡು ಅವ್ರ ಮೇಲೆ ರೇಪ್ ಮಾಡ್ತಾ ಇದ್ದ, ರೇಪ್ ಎಸಗುತ್ತಾ ಇದ್ದ. ನಾವಾಗ್ಲೇ ಹೇಳಿದ್ವಿ, ಒಂದಲ್ಲ ಎರಡಲ್ಲ ಸರಣಿ ಅತ್ಯಾಚಾರಗಳನ್ನು ಎಸಗಿದ್ದಾನೆ ಈತ. ಕೀಚಕನಲ್ಲದೆ ಮತ್ತೇನು, ಸರಣಿ ಅತ್ಯಾಚಾರಗಳನ್ನು ಎಸಗಿದ್ದಾನೆ ಶಾಲೆಯಲ್ಲೇ. ಆದ್ರೂ ಇವತ್ತಿಗೂ ಈ ಗಿರೀಶ ಸೇಫ್ ಆಗಿದ್ದಾನೆ ಅಂತಂದ್ರೆ ವ್ಯವಸ್ಥೆ ಹೇಗಿದೆ? ಈತನ ಮೊದಲು ದೂರು ಪಡೆಯೋದಕ್ಕೂ ಕೂಡ ಮೀನಾಮೇಷ ಎಣಿಸಿದ್ರು. ಆದ್ರೆ ಕೊನೆಗೆ ದೂರು ತಗೊಂಡ್ರು ಏನ್ ಮಾಡಿದ್ರು? ಒಂದೇ ಒಂದು ಕ್ರಮ ಆಗಿಲ್ಲ ಗಿರೀಶನ ಮೇಲೆ. HD ಕೋಟೆಯ ಆಡಳಿತ ವ್ಯವಸ್ಥೆಗೆ ಹಿಡಿದಿರುವಂತ ಕೈಗನ್ನಡಿ ಇದು. ಆಡಳಿತ ವ್ಯವಸ್ಥೆ ಈ ಕೀಚಕನ ಪರವಾಗಿ ನಿಂತ್ಕೊಂಡಿದ್ಯಾ? ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳು ಕೂಡ ಇಂಥ ಪಾಪಿಗಳ ರಕ್ಷಣೆಗೆ ಮುಂದಾಗ್ತಾರಾ? ಕಾಮ ಪಿಶಾಚಿ ಗಿರೀಶ್ ರಕ್ಷಣೆಗೆ ಯಾರ್ಯಾರು ಮುಂದಾಗಿದ್ದಾರೆ ಗೊತ್ತಾ? ಅದು ಗೊತ್ತು. ಯಾರ್ಯಾರು ಇವರನ್ನ ಸೇಫ್ ಮಾಡಿದ್ದಾರೆ, ಯಾರ್ಯಾರು ಇವನ ಪರವಾಗಿ ಕೆಲಸ ಮಾಡಿದ್ದಾರೆ, ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನುವ ಪ್ರತಿ ಡೀಟೇಲ್ಸ್ ನಮ್ಮ ಹತ್ರ ಇದೆ. ಫೆಬ್ರವರಿ 20ನೇ ತಾರೀಕು ಲೈಂಗಿಕ ಶೋಷಣೆಗೆ ಒಳಗಾದಂಥ ವಿದ್ಯಾರ್ಥಿನಿ ಮನೆಗೆ ಹೋಗ್ತಾಳೆ. ಮನೆಯಲ್ಲಿ ಮೊದಲು ತಿಳಿಸ್ತಾಳೆ, ನಂಗೆ ಹಿಂಗಾಗಿದೆ ಅಮ್ಮ, ನಂಗೆ ಹಿಂಗಾಗಿದೆ ಅಪ್ಪ, ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಿಂಗೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ಫೆಬ್ರವರಿ 24, 2025 ಕೆಲವು ಪೋಷಕರು ಶಾಲೆಗೆ ಬರ್ತಾರೆ. ಅವತ್ತು ಮುಖ್ಯ ಶಿಕ್ಷಕ ಪಾಪಿ ಗಿರೀಶ ಶಾಲೆಯಲ್ಲೇ ಇರೋದಿಲ್ಲ. ಪೋಷಕರೆಲ್ಲ ಬಂದಾಗ ವಿಚಾರವನ್ನ ತಿಳಿದ ಸಹ ಶಿಕ್ಷಕಿಯೊಬ್ರು CRP ದೀಪಾ ಅನ್ನೋರು ಕರೆ ಮಾಡ್ತಾರೆ. ಆಗ ನಾನೇ ಬರ್ತೀನಿ ಅಂತ CRP ದೀಪಾ ಮೇಡಮ್, ಒಬ್ರು ಹೆಣ್ಣು ಮೇಡಮ್, ಒಬ್ರು ಹೆಂಗಸು, ಇದೇ ಬಾಲ್ಯಾವಸ್ಥೆಯನ್ನ ದಾಟಿ ಬಂದಿರೋರು, ಅವರು ಕೂಡ ಬರ್ತೀನಿ ಅಂತ ಹೇಳ್ತಾರೆ. ಒಂದು ಹೆಣ್ಣಲ್ವಾ, ಒಂದು ಹೆಣ್ಣಾಗಿ ಹೆಣ್ಣಿನ ಸಮಸ್ಯೆ, ಹೆಣ್ಣಿನ ನೋವು, ಹೆಣ್ಣಿನ ಕಷ್ಟ, ಹೆಣ್ಣಿನ ಕಣ್ಣೀರು ಮತ್ತು ಇಂಥ ಕೀಚಕರ ಬಗ್ಗೆ ಆ ಹೆಣ್ಣಿಗೆ ಚೆನ್ನಾಗೇ ಗೊತ್ತಿರುತ್ತಲ್ವಾ ಅಂತ ಪೋಷಕರು ಕೂಡ ಆಯ್ತು ಮೇಡಮ್ ಬರಲಿ, ಮೇಡಮ್ ನಮಗೇನೋ ನ್ಯಾಯ ಕೊಡ್ತಾರೆ, ಪಾಪ CRP ಮೇಡಮು ಗೌರ್ಮೆಂಟ್ ಅಪಾಯಿಂಟೆಡ್, ಏನೋ ನಮಗೊಂದು ನ್ಯಾಯ ಕೊಡಿಸೋದಕ್ಕೆ ಏನು ಪ್ರಯತ್ನ ಮಾಡ್ತಾರೆ ನೋಡೋಣ ಅಂತ ಹೇಳಿ
ಅವ್ರು ಬರಲಿ ಅಂತ ಕಾಯ್ಕೊಂಡು ಕೂತಿರ್ತಾರೆ. ಎಷ್ಟಾದರೂ ಒಂದು ಹೆಣ್ಣಿನ ನೋವು ಹೆಣ್ಣಿಗಲ್ವ ಅರ್ಥ ಆಗೋದು. ಒಂದು ಹೆಣ್ಣಿನ ನೋವು ಕಷ್ಟ ಬಾಧೆಗಳನ್ನು ಒಂದು ಹೆಣ್ಣು ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಅನ್ಕೊಂಡ್ರೆ ಈ CRP ದೀಪ ಬರ್ತಾರಲ್ಲ, CRP ದೀಪ ಹೇಳಿದ್ದನ್ನು ಕೇಳಿ ಪೋಷಕರೇ ಬೆಚ್ಚಿ ಬಿದ್ದು ಬಿಡ್ತಾರೆ. ಈಕೆ ಒಬ್ಳು ಹೆಣ್ಣ ಅಂತ ಅನ್ನಿಸ್ಬಿಡ್ಬೇಕು, ಆ ಲೆವೆಲ್ಗೆ ಬೆಚ್ಚಿ ಬಿದ್ದು ಬಿಡ್ತಾರೆ. ಶಾಲೆಗೆ ಫೆಬ್ರವರಿ 20ನೇ ತಾರೀಕಿಗೆ ಬಂದಿದ್ರಂತೆ CRP ದೀಪ. ಅವತ್ತೇ ಮಕ್ಕಳಿಂದ ಎಲ್ಲ ವಿಚಾರವನ್ನ ಚೆನ್ನಾಗಿ ತಿಳ್ಕೊಂಡಿದ್ರು. ಎಲ್ಲ ವಿಚಾರಗಳ ಮಕ್ಕಳು ಹೇಳಿದ್ರು ನನಗೆ ಅಂತ ಹೇಳಿದ್ರು. ಅಂದ್ರೆ ಫೆಬ್ರವರಿ 20ರಿಂದ 24ನೇ ತಾರೀಕಿನವರೆಗೆ ಏನ್ ನಡೀತು, ಆ 4 ದಿನಗಳ ಕಾಲ CRP ದೀಪ ಒಬ್ಬ ಮಹಿಳಾ ಅಧಿಕಾರಿ ಹೆಣ್ಣು ಮಕ್ಕಳ ಮೇಲಾಗಿರುವಂತಹ ದೌರ್ಜನ್ಯ, ರೇಪ್, ಅತ್ಯಾಚಾರದ ವಿಚಾರವನ್ನ ಯಾಕೆ ಹೊರಗಡೆ ತಂದಿಲ್ಲ? ಇನ್ಫ್ಯಾಕ್ಟ್ ಹೊರಗಡೆ ತರೋದು ಬಿಡಿ, ಅದನ್ನ ಮುಚ್ಚಾಕೋ ಪ್ರಯತ್ನ ಯಾಕೆ ಮಾಡೋದಕ್ಕೆ ಹೋಗ್ತಾರೆ? ಒಬ್ಬ ಮಹಿಳಾ ಅಧಿಕಾರಿ ಆಗಿದ್ರು ಯಾಕೆ ಸೈಲೆಂಟ್ ಆಗಿರ್ತಾರೆ? ಅವತ್ತೇ ಮಕ್ಕಳಿಂದ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದಂಥ ದೀಪ ಆ ಮಕ್ಕಳ ಪರವಾಗಿ ನಿಲ್ಲೋದು ಬಿಡಿ, ಆ ಕೀಚಕ ಶಿಕ್ಷಕನ ವಿರುದ್ಧ ನಿಲ್ಲುವ ಧೈರ್ಯ ಯಾಕೆ ಮಾಡಲಿಲ್ಲ? CRP ದೀಪ ಒಬ್ಬರು ಮಹಿಳಾ ಅಧಿಕಾರಿ ಅಂತ ಹೇಳಿ ಆ ಪೋಷಕರೆಲ್ಲ ಅಷ್ಟೆಲ್ಲ ಏನೋ ಒಂದು ನಂಬಿಕೆ ಇಟ್ಕೊಂಡು ಅವ್ರ ಬರುವಿಕೆಯನ್ನು ಕಾಯ್ತಾ ಇದ್ರೆ CRP ದೀಪ ಹೀಗೆ ಮಾಡ್ತಾರೆ. ಈ ಗಿರೀಶ ಇಷ್ಟೆಲ್ಲ ಕಾಮಕೃತ್ಯವನ್ನು ಎಸಗಿರುವಂಥ ಗಿರೀಶ ಎಲ್ಲ ರೀತಿಯಲ್ಲೂ ಸೇಫ್ ಆಗ್ತಾನೆ, ಎಲ್ಲ ರೀತಿಯಲ್ಲೂ ಅವನು ಬಚಾವಾಗೋ ಪ್ರಯತ್ನವನ್ನು ಮಾಡ್ತಾನೆ. ಇಡೀ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ನಿರಂತರವಾಗಿ ಯತ್ನ ಮಾಡ್ತಾನೆ. ಈತನ ವಿರುದ್ಧ ದೂರು ಕೊಡೋದಕ್ಕೆ ಹೋದ್ರೆ ಪೊಲೀಸರು ಇದಕ್ಕೆ ಯಾವುದಕ್ಕೂ ಸ್ಪಂದಿಸೋದಿಲ್ಲ, ಕ್ಯಾರೇ ಅನ್ನಲ್ಲ. ವಿದ್ಯಾರ್ಥಿನಿಯರ ಪೋಷಕರು ನಿರಂತರವಾಗಿ ಪೊಲೀಸ್ ಠಾಣೆಗಳಿದ್ದಾರೆ. ಒಂದ್ಸಲ ಅಲ್ಲ, 2 ಸಲ ಅಲ್ಲ, BO ತಹಶೀಲ್ದಾರ್ ಗಮನಕ್ಕೂ ತಂದಿದ್ದಾರೆ. ಯಾರ ಗಮನಕ್ಕೆ ಈ ವಿಚಾರವನ್ನ ತಂದ್ರು ಇಲ್ಲಿವರೆಗೂ ಯಾವ ಪ್ರಯೋಜನನೂ ಆಗಿಲ್ಲ. ಪೋಷಕರು ನೀಡಿದ ದೂರಿಗೆ HD ಕೋಟೆ ತಹಶೀಲ್ದಾರ್ ಕ್ಯಾರೆ ಅಂತಿಲ್ಲ, ಸ್ಪಂದನೆ ಕೊಡ್ತಿಲ್ಲ. ಶಾಲೆಗೆ ಭೇಟಿ ಕೊಟ್ಟಿದ್ರೂ ಕೂಡ ಕಾಮ ಪಿಶಾಚಿ ಗಿರೀಶ್ ವಿರುದ್ಧ ಯಾವುದೇ ಕ್ರಮ ಜರುಗಿಸ್ತಾ ಇಲ್ಲ. BO ಮತ್ತು ತಹಶೀಲ್ದಾರ್ ಮೇಲೂ ಕೂಡ ಈ ಪಾಪಿ ಗಿರೀಶನ ಪ್ರಭಾವ ಇದೆ ಅಂತ ಹೇಳ್ತೀವಿ. ಇಲ್ಲ ಅಂತ ಹೇಳೋದಕ್ಕೆ ಏನಿದೆ ನಿಮ್ಮಲ್ಲಿ ಸಾಕ್ಷಿ? ಅಥವಾ ಇಲ್ಲ ಹಾಗೆ ಮಾಡಿಲ್ಲ ಅನ್ನೋದಕ್ಕೆ ಯಾವ ಸಾಕ್ಷಿಗಳನ್ನು, ಯಾವ ವಿಚಾರಗಳನ್ನು ಮುಂದಿಡ್ತೀರಿ? ಇಡೀ ಘಟನೆಯನ್ನ ಮುಚ್ಚಾಕೋದಕ್ಕೆ ಒಂದು ಆಡಳಿತ ಯಂತ್ರ ಅಲ್ಲಿ ಪ್ಲಾನ್ ಮಾಡಿದೆ, ಅಲ್ಲಿ ಒಂದಿಷ್ಟು ಸರ್ಕಸ್ ಮಾಡಿದೆ. ನೀವೆಲ್ಲ ಸೇರ್ಕೊಂಡು ಆ ವಿದ್ಯಾರ್ಥಿನಿಗೆ, ಆ ಪೋಷಕರಿಗೆ ಆಗಿರುವಂತಹ ನೋವು, ಆ ವಿದ್ಯಾರ್ಥಿನಿಯರ ಮೇಲೆ ಆಗಿರುವಂತಹ ದೌರ್ಜನ್ಯವನ್ನ ಮುಚ್ಚಾಕೋ ಪ್ರಯತ್ನ ಮಾಡಿದ್ದೀರಿ ಅನ್ನೋದನ್ನ ಯಾರೇ ಆದ್ರೂ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂದ್ರೆ ಎಂಥವರೇ ಆಗಿದ್ರು ಅಧಿಕಾರಿಯೊಬ್ಬರಿಗೆ ಇಂಥದ್ದು ನಡೀತಿದೆ ಅಂತಂದಾಗ ಅವರು ಸ್ಪಂದಿಸಲ್ಲ ಅಂತಂದ್ರೆ ಏನು? ಕೊನೆಗೇನು? ಯಾರು ಸ್ಪಂದಿಸಲ್ಲ, ಅಧಿಕಾರಿಗಳು ಸ್ಪಂದಿಸಲ್ಲ, ಪೊಲೀಸರು ಕೇರ್ ಮಾಡಲ್ಲ, ತಹಶೀಲ್ದಾರ್ ಕೇರ್ ಮಾಡಲ್ಲ, BO ಕೇರ್ ಮಾಡಲ್ಲ. CRP ಕೇಳಿದ್ರೆ ಹಿಂಗೆ ನೋಡೋಣ, ಪ್ರತಿಭಟನೆ ಮಾಡೋಣ ಅಂತ ಶಿಕ್ಷಕ ಗಿರೀಶ್ ವಿರುದ್ಧ ಶಾಲೆ ಮುಂದೆ ಮಕ್ಕಳು ಮತ್ತು ಪೋಷಕರು ಪ್ರತಿಭಟನೆಗಿಳಿತಾರೆ. ಪ್ರತಿಭಟನೆಯ ಬಳಿಕವಷ್ಟೇ ಆ ಕಾಮಾಂಧ ಶಿಕ್ಷಕನ ವಿರುದ್ಧ ದೂರು ಸ್ವೀಕಾರ ಆಗುತ್ತೆ. ಆದರೆ ಆ ದೂರಿನಲ್ಲಿ ಲೈಂಗಿಕ ಕಿರುಕುಳ ಅಂತ ಮಾತ್ರ ಬಳಸ್ಕೊತಾರೆ ಪೊಲೀಸರು. ಅಂದ್ರೆ ಪೊಲೀಸರು ಕೂಡ ಇನ್ವಾಲ್ವ್ಡಾ ಅಥವಾ ಗಿರೀಶನ ಪ್ರಭಾವಕ್ಕೆ ಒಳಗಾಗಿ ಪ್ರಕರಣವನ್ನು ಮುಚ್ಚಾಕುವ ತಂತ್ರದಲ್ಲಿ ಪೊಲೀಸರು ಕೂಡ ಇದ್ದಾರಾ? ಕೀಚಕ ಗಿರೀಶ್ ವಿರುದ್ಧ ವಿದ್ಯಾರ್ಥಿನಿಯರು ಇಂಥ ಗಂಭೀರ ಆರೋಪ ಮಾಡ್ತಿದ್ದಾರೆ. ನಾವಿಬ್ಬರು ಕಥೆ ಹೇಳಿದ್ವಿ, 8 ಜನ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಎಸಗಿದಾನೆ ಅನ್ನೋ ಆರೋಪ ಎದುರಿಸ್ತಾ ಇದ್ದಾನೆ. ಆದರೆ ಇವನಿಗೆ ಮಾತ್ರ ಏನೂ ಆಗಲ್ಲ, ಇವನಿಗೆ ಮಾತ್ರ ಏನೇನೂ ಆಗಲ್ಲ. ಏನು ಹೇಳ್ತೀರಿ ಇಂಥ ಘಟನೆಗಳಿಗೆ? ಕರ್ನಾಟಕದಲ್ಲಿ ನಮಗೇನಾದರೂ ತೊಂದರೆ ಆದರೆ ಆರಕ್ಷಕರಿದ್ದಾರೆ, ರಕ್ಷಣೆ ಮಾಡ್ತಾರೆ ಅಂತ ಅವ್ರ ಹತ್ರ ಹೋಗ್ತೀವಿ. ಅವರಿಂದನೂ ಏನು ಆಗಿಲ್ಲ ಅಂತಂದರೆ ಉನ್ನತ ಅಧಿಕಾರಿಗಳ ಹತ್ರ ಹೋಗ್ತೀವಿ. ಉನ್ನತ ಅಧಿಕಾರಿಗಳು ಏನು ಮಾಡಿಲ್ಲ ಅಂತಂದರೆ ಪ್ರತಿಭಟನೆಯೊಂದೇ ದಾರಿ. ಕೊನೆಗೊಂದು ದೂರು ದಾಖಲಾಗುತ್ತೆ. ಆ ದೂರಿನಲ್ಲಿ ಏನಿದೆ? ಮೊದಲಿಗೆ ಆ ದೂರಿನ ಪ್ರತಿಯನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ವಿಷಯ: ಶಾಲೆಯಲ್ಲಿ ಲೈಂಗಿಕ ದೌರ್ಜನ್ಯ ನಡೆದಿರುವುದರ ಬಗ್ಗೆ. ಸ್ವಾಮಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಗ್ಗಡದೇವನಕೋಟೆಯ ಡ್ಯಾಶ್ ಹೋಬಳಿಯ ಡ್ಯಾಶ್ ಗ್ರಾಮದಲ್ಲಿರುವ ಡ್ಯಾಶ್ ಶಾಲೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳಾದ ಡ್ಯಾಶ್ ಡಾಟರ್ ಆಫ್ ಡ್ಯಾಶ್ ಮತ್ತು ಡ್ಯಾಶ್ ಡಾಟರ್ ಆಫ್ ಡ್ಯಾಶ್ ಸದರಿ ಶಾಲೆಯಲ್ಲಿ 6 ಮತ್ತು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿ ದಿನಾಂಕ 30/1/2025 ಗುರುವಾರದಂದು ನಮ್ಮ ಮಕ್ಕಳು ಸೀಮೆ ಸುಣ್ಣ ತರಲು ಆಫೀಸ್ ರೂಮಿಗೆ ಹೋದಾಗ ಡ್ಯಾಶ್ಲ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುತ್ತಾರೆ ಮತ್ತು ಡ್ಯಾಶ್ಲ ಮೇಲೆ ದಿನಾಂಕ 20/2/2025 ಮಧ್ಯಾಹ್ನ 12:30 ವೇಳೆಯಲ್ಲಿ ಲೈಂಗಿಕ ಕಿರುಕುಳವನ್ನು ನೀಡಿರುತ್ತಾರೆ. ಈ 2 ಹೆಣ್ಣು ಮಕ್ಕಳ ಮೇಲೆ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಗಿರೀಶ್ ಎನ್ನುವವರು ಈ ರೀತಿ ಕೃತ್ಯವೆಸಗಿ ನಮ್ಮ ಮಕ್ಕಳ ನೆಮ್ಮದಿ ಹಾಳು ಮಾಡಿರುತ್ತಾರೆ. ಈ ವಿಚಾರವಾಗಿ ನಮ್ಮ ಹೆಣ್ಣು ಮಕ್ಕಳು ಹೆದರಿಕೊಂಡು ಮತ್ತು ಶಿಕ್ಷಕರ ಹೆದರಿಕೆಯಿಂದ ವಿಷಯವನ್ನ ಬಹಿರಂಗಪಡಿಸಿರಲಿಲ್ಲ.
ನಂತರ ನಮ್ಮಗಳ ಮುಖಾಂತರ ವಿಚಾರವನ್ನು ಹಂಚಿಕೊಂಡಾಗ ದಿನಾಂಕ 24/2/2025 ಶಾಲೆಯಲ್ಲಿ ವಿಚಾರಿಸಿದಾಗ ಮುಖ್ಯ ಶಿಕ್ಷಕ ಗಿರೀಶ್ ಹಾಜರಿರಲಿಲ್ಲ. ಆಗ ನಾವುಗಳು ವಿಚಾರಿಸಿದಾಗ ಸಹ ಶಿಕ್ಷಕಿಯಾದ ಅತಿಥಿ ಶಿಕ್ಷಕಿ ಡ್ಯಾಶ್ ರವರನ್ನು ವಿಚಾರಿಸಿದೆವು. ಅವರು CRP ಮೇಡಮ್ ದೀಪಾ ಅವರನ್ನು ಸಂಪರ್ಕಿಸಿದಾಗ ಶಾಲೆಗೆ ಬರುತ್ತೇನೆ ಅಂತ ಹೇಳಿದರು. ಅವರು ಬಂದ ನಂತರ ವಿಚಾರಿಸಿದಾಗ 20/2/2025 ಶಾಲೆಗೆ ಭೇಟಿ ನೀಡಿ ಕೂಲಂಕುಷವಾಗಿ ವಿಷಯವನ್ನು ಮಕ್ಕಳಿಂದ ತಿಳಿದುಕೊಂಡಿರುತ್ತೇನೆಂದು ಹೇಳಿದ್ದಾರೆ. ಆದರೆ CRP ದೀಪಾ ಅವರು 20/2/2025 24/2/2025 ವಿಷಯವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸಿರುತ್ತಾರೆ. ದೀಪಾ ಅವರ ಎದುರುಗಡೆ ಮಕ್ಕಳಾದ ಡ್ಯಾಶ್ ಡಾಟರ್ ಆಫ್ ಡ್ಯಾಶ್ ಎನ್ನುವ ವಿದ್ಯಾರ್ಥಿನಿ 30/1/2025 ನಡೆದ ಘಟನೆಯನ್ನ ಸಂಪೂರ್ಣವಾಗಿ ವಿವರಿಸಿದ್ದಳು. ಆ ದಿನ ಶಾಲೆಯಲ್ಲಿ ಸಹ ಶಿಕ್ಷಕರು ಯಾರೂ ಇಲ್ಲದೆ ಗಿರೀಶ್ ಎಂಬ ಮುಖ್ಯ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದರು. ತರಗತಿಯಿಂದ ಕಚೇರಿಗೆ ಸೀಮೆ ಸುಣ್ಣ ತರಲು ಹೋದಾಗ ಮತ್ತು ಬರುವ ಮಾತ್ರೆಯನ್ನ ತಿನ್ನಿಸಿ ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ್ದಾನೆ. ಅದರಿಂದ ಹುಡುಗಿಯು ವಿವಸ್ತ್ರವಾಗಿದ್ದು ಪ್ರಜ್ಞಾಹೀನಳಾಗಿರುತ್ತಾಳೆ. ಸೀಮೆ ಸುಣ್ಣ ತರಲು ಹೋದ ಡ್ಯಾಶ್ ಬರೋದು ತಡವಾದ ಕಾರಣ ಸಹಪಾಠಿ ಡ್ಯಾಶ್ಲು ಕೂಡ ಹೋಗಿರ್ತಾಳೆ. ಕೊಠಡಿಯಲ್ಲಿ ವಿವಸ್ತ್ರಳಾಗಿದ್ದ ಡ್ಯಾಶ್ಲನ್ನ ಮಂಪರಿನಿಂದ ಎಬ್ಬಿಸಿ ವಸ್ತ್ರಗಳನ್ನು ತೊಡಿಸಿ ಕೊಠಡಿಗೆ ವಾಪಸ್ ಕರೆತಂದಿದ್ದಾಳೆ ಮತ್ತು ಡ್ಯಾಶ್ಲನ್ನ ಬಳಸಿಕೊಳ್ಳಲು ಎಲ್ಲ ವಿದ್ಯಾರ್ಥಿಗಳನ್ನ ಆಟವಾಡಲು ಕಳಿಸಿದ್ದಾರೆ. ಆಗ ಡ್ಯಾಶ್ಲಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುತ್ತಾರೆ. ಆದ್ದರಿಂದ ಈ ಪ್ರಕರಣವನ್ನು ತಾವು ಗಂಭೀರವಾಗಿ ಪರಿಗಣಿಸಿ ಮುಖ್ಯ ಶಿಕ್ಷಕರಾದ ಗಿರೀಶ್ ಅವರನ್ನ ಕೂಡಲೇ ಪೋಕ್ಸೋ ಕಾಯ್ದೆ ಅಡಿ ಬಂಧಿಸಿ ಶಿಕ್ಷೆಯನ್ನು ವಿಧಿಸಬೇಕು. ಈ ಪ್ರಕರಣದಲ್ಲಿ ಉದಾಸೀನತೆ ತೋರಿ ಮುಚ್ಚಿ ಹಾಕಲು ಪ್ರಯತ್ನಿಸಿರುವ CRP ದೀಪಾ ಅವರ ಮೇಲೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ.